ಅದೇ ಈಗ ಇವತ್ತು ನಾನು ಬರುವಾಗ ಕೆಲವು ಸಂಘಟನೆಗಳು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಅಕ್ರಮ ಆಗಿದೆ, ಇದರಿಂದ ಎಕ್ಸ್ಪ್ಲೋಟೇಷನ್ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆನೇ ನಾವು ಒಂದು ಡೆಪ್ಟಿ ಕಮಿಷನರ್ಗೆ ಇದೆಲ್ಲವನ್ನು ಪರಿಶೀಲಿಸಿ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ, ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ಅರ್ಜಿ ನಾನು ಡೆಪ್ಟಿ ಕಮಿಷನರ್ ಡೈರೆಕ್ಟ್ ಮಾಡಿದ್ದೀನಿ. ಅದು ಸತ್ಯಾಸತ್ಯತೆ ಮತ್ತು ಅದು ಏನೇನಿದೆ ಅಂತ ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಡೋಕ್ಕೆ ಹೇಳಿದ್ದೀವಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಇವತ್ತು ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ. ಇನ್ ದ ಮೀನ್ ಟೈಮ್ ಇದು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನಾವೊಂದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಏನಂದರೆ ಸಂಜೀವಿನಿ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವಲ್ಲ, ಇವೆಲ್ಲ ನಮ್ಮ ಇಲಾಖೆಯಲ್ಲೇ ಬರ್ತವೆ. ಹಾಗಾಗಿ ಅವರಿಗೆ ನಾವೊಂದು ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡಿ, ಯಾಕಂದರೆ ಇದು ಭಾಳಷ್ಟು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾಯಿದೆ ಫೈನಾನ್ಸ್ ಕಂಪ್ನೀಸು. ಹಾಗಾಗಿ ಸರ್ಕಾರ ಮಟ್ಟದಲ್ಲೇ ನಾವು ಒಂದು ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡಿ ಸ್ವಸಹಾಯ ಸಂಘಗಳಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸರ್ಕಾರಿ ಸಂಸ್ಥೆಯಿಂದನೇ ದುಡ್ಡು ಕೊಟ್ಟು ಅವರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದನ್ನು ಕೂಡ ನಾವೊಂದು ಆಲೋಚನೆ ಇದೆ. ಅದು ನಮ್ಮ ಇಲಾಖೆ ಈಗಾಗಲೇ ನಾನು ಒಂದು ರಾಜಸ್ಥಾನ್ ಮಾಡೆಲನ್ನು ಮತ್ತು ತೆಲಂಗಾಣ ಮಾಡೆಲನ್ನು ಅದನ್ನು ಸ್ಟಡಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ವರದಿ ಕೊಡೋಕ್ಕೆ ಹೇಳಿದ್ದೀನಿ. ಅವ್ರು ವರದಿನೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಈ ರೀತಿ ಸರ್ಕಾರ ಹಂತದಲ್ಲಿ ಮಾಡಿದ್ರೇ ಇದಕ್ಕೆ ಎಕ್ಸ್ಪ್ಲೋಟೇಷನ್ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.